ನೋಡಿ ಆ ಸ್ಕೂಟಿಯಲ್ಲೆಲ್ಲ 10 ಇಂಚ್ ಬರುತ್ತೆ, ಇದರಲ್ಲಿ 16 ಇಂಚ್ ವೀಲ್ಸ್. ಕಡಿಮೆ ಮಾಡೆಲ್ ಬಂದು 65,000. ನ್ಯೂಮರಸ್ ಮೋಟರ್ಸ್ ಅವರು ಇವತ್ತು ಒಂದು ಹೈಬ್ರಿಡ್ ಗಾಡಿನ ಲಾಂಚ್ ಮಾಡಿದ್ದಾರೆ. ಯಾಕಂದ್ರೆ ನೋಡಕ್ಕೆ ಇದು ಸ್ಕೂಟರ್ ತರ ಇದ್ರು, ಇದರಲ್ಲಿ 16 ಇಂಚ್ ವೀಲ್ಸ್ ಜನರಲಿ ನೀವು ಬೈಕ್ಸ್ ಅಲ್ಲಿ ನೋಡಿರ್ತೀರಾ. ಅಂಡ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಈ ಎಲೆಕ್ಟ್ರಿಕ್ ಗಾಡಿಯ ಬೆಲೆ ಬಂದು 65,000 ಇಂದ ಸ್ಟಾರ್ಟ್ ಆಗ್ತಿದೆ. ಅಂಡ್ ಇದರಲ್ಲಿ ರಿಮೂವಬಲ್ ಬ್ಯಾಟ್ರಿ ಪ್ಯಾಕ್ 2.5 ಹಾಗೆ 3 ಕಿಲೋವಾಟ್ ಇದೆ. ಅಂಡ್ 100ಕ್ಕೂ ಹೆಚ್ಚು ರೇಂಜ್ ಸಿಗ್ತಾ ಇದೆ. ಸೊ ಕ್ವಿಕ್ ಆಗಿ ನಿಮ್ಗೆ ಗಾಡಿಯ ವಾಕ್ ಥ್ರೂ ತೋರಿಸ್ತೀನಿ ಯಾವ ತರ ಇದೆ ಅಂತ, ಬಿಕಾಸ್ ತುಂಬಾ ಯೂನಿಕ್ ಆಗಿದೆ ನೋಡಕ್ಕೆ. ಸೊ ಫ್ರಂಟ್ ಅಲ್ಲಿ ನೋಡಿದ್ರೆ ನಮ್ಗೆ ಸಣ್ಣದಂತ 16 ಇಂಚ್ ವೀಲ್ಸ್ ಇದೆ, ತುಂಬಾ ಚಿಕ್ಕ ಟೈರ್. ಸೊ ಇದರಿಂದ ಏನಂದ್ರೆ ನಿಮ್ಗೆ ರೋಲಿಂಗ್ ರೆಸಿಸ್ಟೆನ್ಸ್ ಕಮ್ಮಿ ಇದ್ದು ಗಾಡಿಯ ಕಂಫರ್ಟ್ ನಿಮ್ಗೆ ಕೊಡುತ್ತೆ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಅಲಾಯ್ ವೀಲ್ಸ್ ಇದೆ, ಅಂಡ್ ಕಂಪ್ಲೀಟ್ LED ಯೂನಿಟ್ ಸೆಟಪ್ ಇದೆ. ಒಂಥರ ಯೂನಿಕ್ ಫ್ರಂಟ್ ಅಂಡ್ ಡಿಸೈನ್, ಇಂಡಿಕೇಟರ್ಸ್ ಕಂಪ್ಲೀಟ್ LED ಯೂನಿಟ್, ಫ್ಲೋರ್ ಬೋರ್ಡ್ ತುಂಬಾ ದೊಡ್ಡದಾಗಿದೆ. ಅಂಡ್ ಈ ಒಂದು 16 ಇಂಚ್ ವೀಲ್ಸ್ ಇದ್ರು ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ 160-165 mm ಅಷ್ಟೇ ಸಿಗೋದು. ಕಾಂಪ್ಯಾಕ್ಟ್ ಫೀಮೇಲ್ ರೈಡರ್ಸ್ ಗೆ ಸೆಟ್ ಆಗುವಂತ ಗಾಡಿ. ನಂತರ ಬಲ್ಕಿ ಪರ್ಸನ್ಸ್ ಗೆ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ, ಬಟ್ ವೆರಿ ಗುಡ್ ಸಸ್ಪೆನ್ಷನ್, ಸಾಫ್ಟ್ ಆಗಿದೆ, ಪರ್ಫೆಕ್ಟ್ ಸಿಟಿ ರೈಡ್ ಗೆ ಇರೋದಕ್ಕೆ. ಫ್ರಂಟ್ ಸೀಟ್ ಬೂಟ್ ಅಲ್ಲಿ ನಿಮ್ಗೆ ಬ್ಯಾಟ್ರಿ ಇಟ್ಟಿದೀವಿ, 2 ಬ್ಯಾಟ್ರಿ ಪ್ಯಾಕ್ ರಿಮೂವಬಲ್. ಸೊ ಮನೆಯಲ್ಲಿ ಚಾರ್ಜ್ ಹಾಕೊಬಹುದು, ಇಲ್ಲೇ ಚಾರ್ಜ್ ಹಾಕಬೇಕಂದ್ರೆ ನಿಮ್ಗೆ ಚಾರ್ಜರ್ ಇಲ್ಲೇ ಫಿಟ್ ಆಗುತ್ತೆ. ಚಾರ್ಜರ್ ಈಸಿಯಾಗಿ ಒಳಗಡೆ ಲಾಕ್ ಆಗುತ್ತೆ. ಹಾಗೆ ಇದನ್ನ ಪುಲ್ ಮಾಡಿದ್ರೆ ನಮ್ಗೆ ಇಲ್ಲಿ 2.5 ಲೀಟರ್ಸ್ ಅಷ್ಟು ಸ್ಪೇಸ್ ಓಪನ್ ಆಗುತ್ತೆ. ಸೊ ಏನಾದ್ರೂ ಸ್ಟೋರ್ ಮಾಡ್ಕೊಬೇಕಾದ್ರೆ ಮಾಡ್ಕೋಬಹುದು. ಅದಕ್ಕಿಂತ ನಾವು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಟ್ವಿಸ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು 7.5 ಲೀಟರ್ ಅಷ್ಟು ಸ್ಪೇಸ್ ಆಗುತ್ತೆ. ಸೊ ಚಿಕ್ಕದಾದಂತ ಏನಾದ್ರು ಎಕ್ವಿಪ್ಮೆಂಟ್ಸ್, ವಾಲೆಟ್ಸ್, ಫೋನ್ ಅದನ್ನ ಇಟ್ಕೊಬಹುದು ಅಷ್ಟೇ. ಸೀಟ್ ಲೆಂತ್ ತುಂಬಾ ಲೆಂತಿ ಆಗಿದೆ, ಒಳ್ಳೆ ಕಮರ್ಷಿಯಲ್ ವೆಹಿಕಲ್ ತರ ಇದೆ, ವೆರಿ ಪರ್ಪಸ್ ಬಿಲ್ಟ್. ಗ್ರಾಬ್ ರೈಲ್ ಅಲ್ಲಿ ನಿಮ್ಗೆ ಹೆಲ್ಮೆಟ್ ಲಾಕಿಂಗ್ ಸಿಸ್ಟಮ್ ಅಂಡ್ ಟೇಲ್ ಸೆಕ್ಷನ್ ಅಲ್ಲಿ ಕಂಪ್ಲೀಟ್ LED ಯೂನಿಟ್, ಟೇಲ್ ಲೈಟ್ಸ್, ಇಂಡಿಕೇಟರ್ಸ್ ಎಲ್ಲ ಇದೆ. ಟೈರ್ ಹಗ್ಗರ್ ಜೊತೆಗೆ ನಮ್ಗೆ ಸಾರಿ ಗಾರ್ಡ್ ಅಲ್ಲೇ ಲೇಡೀಸ್ ಫುಟ್ ರೆಸ್ಟ್ ನ ಕೂಡ ಇದೆ. ಸೊ ವೆರಿ ಪರ್ಪಸ್ಫುಲ್ ಬೇರ್ ಬೋನ್ ಮೋಟರ್ ಸೈಕಲ್. ಅದ್ರ ಜೊತೆಗೆ ಟೆಕ್ನಾಲಜಿ ವೈಸ್ ನಮ್ಗೆ ಜಿಯೋ ಫೆನ್ಸಿಂಗು, ಮ್ಯಾಪಿಂಗು, ಜಿಯೋ ಲಾಕಿಂಗು, ಸೊ ಇದೆಲ್ಲ ತುಂಬಾ ಮಾಡ್ಕೊಬಹುದು. ಹಾಗೆ ನಾವು ರಿಮೋಟ್ ಆಗಿ ಗಾಡಿನ ಇಮ್ಮೊಬಿಲೈಸ್ ಕೂಡ ಮಾಡ್ಕೊಬಹುದು. ಅಂಡ್ ಇದರಲ್ಲೇ ಆ್ಯಪ್ ಇರೋದ್ರಿಂದ RSA ಸರ್ವಿಸ್ 24 hours ಅಲ್ಲೇ ನಿಮ್ಗೆ ಎಲ್ಲಾ ತರದ ಸರ್ವಿಸ್ ಸಿಗುತ್ತೆ. ಅಂಡ್ ವಾರಂಟಿ ವೈಸ್ ನಿಮ್ಗೆ 3 years 30,000 ಕಿಲೋಮೀಟರ್ ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಜೊತೆಗೆ 5 years 60,000 ಕಿಲೋಮೀಟರ್ಸ್ ಎಕ್ಸ್ಟೆಂಡೆಡ್ ವಾರಂಟಿ ಇದೆ. ಚಿಕ್ಕದಾದಂತ LCD ಡಿಸ್ಪ್ಲೇ ನಿಮ್ಗೆ ರೇಂಜು, ಸ್ಪೀಡು ಎಲ್ಲ ತೋರಿಸುತ್ತೆ. ನಿಮ್ಗೆ ಎಷ್ಟು SOC ಇದೆ. ಜೊತೆಗೆ ನಮ್ಗೆ ಮಾಡ್ಯುಲರ್ ಮೊಬೈಲ್ ಫೋನ್ ಸೆಟಪ್ ನೂ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲೇ ಆರಾಮಾಗಿ ಫೋನ್ ಅನ್ನು ಹಾಕೊಬಹುದು, ಅವರೇ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಇದ್ರಲ್ಲಿ ನಮ್ಗೆ 3 ರೈಡಿಂಗ್ ಮೋಡ್ಸ್ ಹಾಗೆ ರಿವರ್ಸ್ ಮೋಡ್ ಇದೆ. ಸೊ ಈಕೋ ರೈಡ್ ಸ್ಪೋರ್ಟ್ ಅಂಡ್ ಟಾಪ್ ಸ್ಪೀಡ್ ಬಂದು ನಮ್ಗೆ 70 km/h ಸಿಗುತ್ತೆ. ಯಾಕಂದ್ರೆ ಇದರಲ್ಲಿರೋ ಮೋಟರ್ 2.5 ಕಿಲೋವಾಟ್ ಮೋಟರ್, ಅದ್ರ ಜೊತೆಗೆ ನಮಗೆ 30 ಇಂದ 35 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗ್ತಾ ಇದೆ. ರೈಡ್ ಮಾಡಕ್ಕೆ ಯಾವ ತರ ಇದೆ ಬನ್ನಿ ನೋಡೋಣ. ಸೊ ಟೈಮ್ ಟು ರೈಡ್ ದ ನ್ಯೂಮರಸ್ ಅವರ Enforce ಎಲೆಕ್ಟ್ರಿಕ್ ಗಾಡಿ. ಇದು ಟಾಪ್ ಎಂಡ್ ಮಾಡೆಲ್, ಯಾಕಂದ್ರೆ ಇದರಲ್ಲಿ 3 kWh ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಸೊ ಆಲ್ರೆಡಿ ಒಂದು 30% ಅಷ್ಟು ಖಾಲಿ ಮಾಡಿದ್ದೀನಿ ಬೆಳಗ್ಗೆಯಿಂದ. ಬಟ್ ಸಿಟಿಯಲ್ಲಿ ಓಡಿಸಿ ಹಿಂಗೆ ಯಾವ ಥರ ಇದೆ ಅಂತ ಬನ್ನಿ ಹೇಳ್ತೀನಿ. ಫಸ್ಟ್ ಇಂಪ್ರೆಷನ್ಸ್, ಗಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೀವು ಸ್ಕೂಟಿ ಓಡಿಸೋದಕ್ಕಿಂತ. ಒಂದು ಒಳ್ಳೆ ಮೋಟರ್ ಸೈಕಲ್ ಎಕ್ಸ್ಪೀರಿಯನ್ಸ್. ಬಟ್ ಥಿಂಗ್ ಏನಂದ್ರೆ ನಿಮಗೆ ಟ್ಯಾಂಕು ಲೆಗ್ನ ಹೋಲ್ಡ್ ಮಾಡ್ಕೊಳಕ್ಕಾಗೋದಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ಸುತ್ತೆ. ಬಟ್ ವೆರಿ ನೈಸ್, ಗುಡ್ ರೈಡಿಂಗ್ ಪೊಸಿಷನ್. ಆ್ಯಂಡ್ ಹ್ಯಾಂಡಲ್ ಬಾರ್ಗೂ ಕಾಲ್ಗೂ ಒಳ್ಳೆ ಡಿಸ್ಟೆನ್ಸ್ ಇದೆ. ಫ್ಲೋರ್ ಬೋರ್ಡ್ ಕೆಳಗಡೆ ಇರೋದ್ರಿಂದ ನೀವು ತುಂಬ ಹೈಟಲ್ಲಿ ಇದ್ದಂಗೆ ನಿಮ್ಗೆ ಅನ್ಸೋದಿಲ್ಲ. ಫಸ್ಟ್ ಇಂಪ್ರೆಷನ್ಸ್ ತುಂಬ ಕಂಫರ್ಟಬಲ್. ಆ್ಯಂಡ್ ಎಸ್ಪೆಷಲಿ ದ ಇನಿಷಿಯಲ್ ಟಾರ್ಕ್ ಏನಿದೆ ಫುಲ್ ಚೆನ್ನಾಗಿದೆ. ಬಿಕಾಸ್ ಯೂಶಲಿ ನಿಮ್ಮ ಎಕ್ಸೆಲ್ಲು ಇಲ್ಲ ಸ್ಪ್ಲೆಂಡರ್ ನೀವು ಸ್ಟಾರ್ಟಿಂಗ್ ಇನಿಷಿಯಲಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಪಿಕಪ್ ಆಗೋದಕ್ಕೆ. ಬಟ್ ಇದರಲ್ಲಿ ಇನಿಷಿಯಲ್ ಟಾರ್ಕ್ ಇದೆಲ್ಲ ತುಂಬ ಚೆನ್ನಾಗಿದೆ. ಯಾಕಂದರೆ ಇದರಲ್ಲಿ ನಮಗೆ 34 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗ್ತಾ ಇದೆ. ಬಿಕಾಸ್ ಇದರಲ್ಲಿ ಮೋಟರ್ ಪವರ್ ಬಂದು ನಮಗೆ 2.5 ಕಿಲೋವಾಟ್ ಪೀಕ್ ಪವರ್ ಏನೋ ಬರುತ್ತೆ ಇದರಲ್ಲಿ. ಈಕೋ ಮೋಡಲ್ಲಿ ಈಗ ನಾರ್ಮಲ್ ಮೋಡಲ್ಲಿ ಓಡಿಸ್ತಾ ಇದ್ದೀನಿ, ಬಟ್ ನೀವು ಬಿಟ್ಟರೆ ಈಕೋ ಮೋಡ್ ಈಗ. ಸೊ ಈಕೋ ಮೋಡಲ್ಲಿ ಟಾಪ್ ಸ್ಪೀಡ್ ಕಡಿಮೆ, ಬಟ್ ನಿಮಗೆ ರೇಂಜ್ ಜಾಸ್ತಿ ಬರುತ್ತೆ. ಬಟ್ ಜನರಲಿ ನೀವು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಇದು ನಾರ್ಮಲ್ ಮೋಡಲ್ ಇರುತ್ತೆ. ಅಂಡ್ F ಅಂದ್ರೆ ಫಾರ್ವರ್ಡ್ ಹೋಗ್ತಾ ಇರುತ್ತೆ, ಬಿಕಾಸ್ ಇದರಲ್ಲಿ ರಿವರ್ಸ್ ಮೋಡ್ ಕೂಡ ಇದೆ. ಗಾಡಿಯಲ್ಲಿ ತುಂಬಾ ಬೇರ್ ಮಿನಿಮಮ್ ಗಾಡಿ ನಿಮ್ಗೆ. ಸೊ ಜಾಸ್ತಿ ಏನಿಲ್ಲ, ಬಟ್ ಆಪ್ ಇಂದ ನೀವು ಎಲ್ಲ ಟ್ರ್ಯಾಕು ಎಲ್ಲ ಮಾಡ್ಕೊಬಹುದು. ಸೊ ಅದೊಂದು ಗುಡ್ ಥಿಂಗ್. ಇನ್ಬಿಲ್ಟ್ ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ದಾರೆ. ಸೀಟ್ ಕಂಫರ್ಟ್ ಚೆನ್ನಾಗಿದೆ. ಬಟ್ ಏನಂದ್ರೆ ಸಸ್ಪೆನ್ಷನ್ ಇನ್ನೂ ಸ್ವಲ್ಪ ಸಾಫ್ಟ್ ಇದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಇದು ಸ್ವಲ್ಪ ಟಾಲ್ ಆಗಿದೆ ಅಲ್ಲ, ಬಿಗ್ಗರ್ ವೀಲ್ಸ್ ಇರೋದ್ರಿಂದ ಇನ್ನು ಸ್ವಲ್ಪ ಸಾಫ್ಟ್ ಸಸ್ಪೆನ್ಷನ್ ಕೊಟ್ಟಿದ್ರೆ ಸಿಟಿಯಲ್ಲಿ ಯೂಸ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಪ್ಲಶ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ರೋಡ್ಸ್ ಈ ತರ ಓಕೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ರೋಡ್ ಇದೇನೋ ಚೆನ್ನಾಗಿದೆ, ಬಟ್ ಸ್ವಲ್ಪ ಸಿಟಿ ಒಳಗಡೆ ಎಲ್ಲ ತುಂಬಾ ಪಾಟ್ ಹೋಲ್ಸ್, ತುಂಬಾ ರೋಡ್ ಎಲ್ಲ ಚೆನ್ನಾಗಿಲ್ಲ. ಸೊ ಆ ತರ ಟೈಮಲ್ಲಿ ನಮಗೆ ಇನ್ನೂ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ನೋಡಿ ಇದು ಫೀಡ್ಬ್ಯಾಕ್ ನಿಮ್ಗೆ ಗೊತ್ತಾಗ್ತದೆ, ಸ್ವಲ್ಪ ಇಂಡಿಲೇಷನ್ಸ್ ನಿಮ್ಗೆ ಫೀಡ್ಬ್ಯಾಕ್ ಗೊತ್ತಾಗುತ್ತೆ. ಫ್ರಂಟ್ ರಿಯರ್ ಅಲ್ಲಿ ನಮಗೆ ನಾರ್ಮಲ್ ಡ್ರಮ್ ಬ್ರೇಕ್ ಇರೋದು, ಡಿಸ್ಕ್ ಬ್ರೇಕ್ ಇಲ್ಲ. ಬಟ್ ಒಳ್ಳೆ ಬ್ರೇಕ್ ಬೈಟ್ ಇದೆ ನೋಡಿ.
ಒಳ್ಳೆ ಬೇಗನೆ ಸ್ಟಾಪ್ ಆಗುತ್ತೆ, ವಿಚ್ ಇಸ್ ವೆರಿ ಗುಡ್. ಈಗ ನಾನು ಕ್ವಿಕ್ ಆಗಿ ಸ್ಪೋರ್ಟ್ಸ್ ಮೋಡ್ಗೆ ಹೋಗ್ತೀನಿ. ಸ್ಪೋರ್ಟ್ಸ್ ಮೋಡ್ ಅಲ್ಲಿ ನಿಮಗೆ 70 ಕಿಲೋಮೀಟರ್ ಅಷ್ಟು ಟಾಪ್ ಸ್ಪೀಡ್ ಹೋಗ್ತಿದೆ ನೋಡಿ. ವೆರಿ ನೈಸ್, ತುಂಬಾ ಫಾಸ್ಟ್ ಆಗಿ ಹೋಗ್ತಿದೆ. ಐ ಥಿಂಕ್ ದಿಸ್ ಇಸ್ ಎಕ್ಸ್ಟ್ರೀಮ್ 125. ಬೆಳಗ್ಗೆಯಿಂದ ಓಡಿಸ್ಬೇಕಾದ್ರೆ ತುಂಬಾ ಜನ ಕೇಳಿದ್ರು, ಬಿಕಾಸ್ ಈ ತರ ಗಾಡಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲೇ ಇಲ್ಲ. ಒಂಥರ ಯೂನಿಕ್ ಪ್ರೊಪೊಸಿಷನ್, ಡಿಫ್ರೆಂಟ್ ಟೈಪ್ ಆಫ್ ರೈಡರ್ಸ್, ಕೋಕೋನಟ್ ವೆಂಡರ್ಸ್, ಅವ್ರ ಜೊತೆ ಎಲ್ಲ ಮಾತಾಡಿದೆ. ಸ್ವಲ್ಪ ಕಾನ್ವರ್ಸೇಷನ್ ಅವ್ರ ಹತ್ರ ಕೇಳಿ ನೀವು. ಸರ್ ಎಷ್ಟು ಸ್ಪೀಡ್ ಎಷ್ಟು ಓಡಿಸ್ತಾರೆ ಇದು ಲಿಮಿಟ್ ನಿಮಗೆ 110 ಕಿಲೋಮೀಟರ್ ಹೋಗುತ್ತೆ. ಎಷ್ಟು ಅವರಿಗೆ ಚಾರ್ಜ್ ಆಗುತ್ತೆ ಸರ್? ಅದೇ ಓವರ್ ನೈಟ್ ಚಾರ್ಜ್ ಆಗ್ಬಿಡುತ್ತೆ ನಿಮ್ಗೆ 6 ಅವರ್ ಅಲ್ಲಿ. ಅರ್ಜೆಂಟಲ್ಲಿ ಚಾರ್ಜ್ ಮಾಡ್ಕೊಂಡು ಹೋಗ್ಬೇಕು ಸರ್? ನೀವು ಎಲ್ಲಿ ಬೇಕಾದ್ರೂ ಚಾರ್ಜ್ ಹಾಕ್ಬೋದು. 1 ಅವರಲ್ಲಿ ಚಾರ್ಜ್ ಆಗುತ್ತೆ ಸರ್? ಸ್ಪೀಡ್ ಚಾರ್ಜ್ ಇಲ್ಲ, ನಾರ್ಮಲ್ ಚಾರ್ಜಿಂಗ್. ಬಟ್ ಏನಂದ್ರೆ ಇದ್ರಲ್ಲಿ ರಿಮೂವಬಲ್ ಬ್ಯಾಟ್ರಿ ಪ್ಯಾಕ್ ಇದೆ. ಬ್ಯಾಟ್ರಿ ಎಲ್ಲಿ ಬೇಕಾದ್ರೂ ಚಾರ್ಜ್ ಹಾಕ್ಬೋದು. ಇನ್ನೊಂದು ಹಾಕೊಂಡು ಡಬಲ್ ಇದೆ ಸರ್? ಸಿಂಗಲ್ ಎಷ್ಟು ಸರ್ ಇದು ರೇಟ್? ಕಡಿಮೆ ಮಾಡೆಲ್ ಬಂದು 65,000, ಜಾಸ್ತಿ ಮಾಡೆಲ್ ಬಂದು ಅರೌಂಡ್ 90,000 ಏನೋ ಬರುತ್ತೆ. ಇದು ಎಷ್ಟು ಸರ್? ಇದು ಅರೌಂಡ್ 90,000 ಎಕ್ಸ್ ಶೋರೂಮ್. ನಿಮ್ಗೆಲ್ಲ ಪರ್ಫೆಕ್ಟ್ ಆಗಿರುತ್ತೆ. ತೆಂಗಿನಕಾಯಿ ಅದ ನೋಡ್ತಾ ಚೆನ್ನಾಗಿತ್ತಲ್ಲ, ಅದ ಟ್ರೈಲ್ ನೋಡ್ತಾ ಇದ್ರೆ ಇದು ಇವತ್ತೇ ಲಾಂಚ್ ಆಗಿರೋದು, ಓಡಿಸ್ತಾ ಇದೀವಿ ನಾವು ಯೂಟ್ಯೂಬ್ಗೆ. ಓಹೋ, ಅದಕ್ಕೆ ಕೇಳಿ ಸರ್, ಅದಕ್ಕೆ ಕರೆದೆ ನಾನು. ಟೆಸ್ಟಿಂಗ್ ಮಾಡ್ತಾ ಇದ್ದೆ ಸರ್. ಯಾವ ಕಂಪ್ನಿ ಇದೆ ಸರ್? 70 ಹೋಗುತ್ತೆ. 70 ಹೋಗುತ್ತಾ? ಹಂಗಾರೆ ಬರಲ್ಲ. ಒಂದ್ಸರಿ ಓಡಿಸಿ ನೋಡ್ಸಿ ಬೇಕಾರೆ. ಕಂಪ್ನಿ ಇದು ಬೆಂಗಳೂರು ಕಂಪನಿನ, ಕರ್ನಾಟಕದ ನ್ಯೂಮರಸ್ ಮೋಟರ್ಸ್ ಅಂತ ಕಂಪನಿ ಹೆಸರು. ಸ್ಟೋರ್ ಮೇಲೆ ಸರ್ ಇದು? JP ನಗರದಲ್ಲಿ ಇದೆ ಕಂಪನಿ. ಬೆಂಗಳೂರಿಗೆ ಕರ್ನಾಟಕ ಎಷ್ಟು ಬೆಲೆಜು? 110 ಮಾಡಲ್ಲ ಅಂದ್ರೆ 90,000 ನೋಡಿ. ಅದರಲ್ಲಿ ನಾರ್ಮಲ್ 10 ಇಂಚ್ ವೀಲ್ಸ್ ಬರುತ್ತೆ, ಇದರಲ್ಲಿ 16 ಇಂಚ್ ವೀಲ್ಸ್. ದೊಡ್ಡದು ಬಿದ್ರು ಏನೋ ಆಗಲ್ಲ. ಅಲ್ಲ, ವೀಲ್ ದೊಡ್ಡದಿದೆ ಸರ್, ವೀಲ್ ದೊಡ್ಡದಿದೆ ಮತ್ತೆ ಕಂಫರ್ಟಬಲ್ ಇದೆ ಗಾಡಿ. ಎಕ್ಸೆಲ್ ಕೂಡ ಸಮೇತ ಟಾರ್ಕ್ ಚೆನ್ನಾಗಿದೆ ಇದರಲ್ಲಿ. ಏನ್ ಸರ ಪಕ್ಕ 125cc ಲೆಕ್ಕ ಇದೆ ಪಿಕಪ್. 125cc ಗಾಡಿ ತರ. ನಿಮ್ ಎಕ್ಸೆಲ್ ಕಂಪೇರ್ ಮಾಡಿದ್ರೆ ಇದು ಎಕ್ಸೆಲ್ 100 ಕಂಪೇರ್ ಮಾಡಿದ್ರೆ ಪಿಕಪ್ ಜಾಸ್ತಿ ಆಗುತ್ತೆ ಸರ್. ಚೆನ್ನಾಗಿದೆಯಾ? ಒಳ್ಳೆ ಲೋಡು ಹಾಕ್ಬೋದು ನೋಡಿ, ಸ್ಪೇಸು ಜಾಸ್ತಿ ಇದೆ. ಹಿಂದೆನೂ ಹಾಕ್ಬೋದು ನೀವು. ಇದು ಏನು ಸರ್? ಇದು ಡಿಸ್ಪ್ಲೇನಾ? ಇಲ್ಲ, ಇದು ಫೋನ್ ಹಾಕೋಲ್ದು, ಮೊಬೈಲ್. ಓಕೆ ಓಕೆ, ಮೊಬೈಲ್ ಹೋಲ್ಡರ್. ಆಲ್ರೆಡಿ ರಿಜಿಸ್ಟ್ರೇಷನ್ ಆಗೋಗಿದೆ 51. ಅಂದ್ರೆ ನಾವು ಯೂಟ್ಯೂಬ್ಗೆ ಟೆಸ್ಟಿಂಗ್ ಮಾಡ್ತಾ ಇರೋದು. ನೀವು ಬರ್ತೀರಾ ಯೂಟ್ಯೂಬ್ ಅಲ್ಲಿ? ಹೌದು ಸರ್. ಹಾ, ನಿಮ್ಮ ಹೆಸರು? ಬಸವರಾಜ್ ಸರ್. ಬಸವರಾಜ್. ನಿಮ್ಮ ಹೆಸರು? ಶಿವಣ್ಣ ಅಂದ್ಬಿಟ್ಟು. ಶಿವಣ್ಣ ಅವರೇ. ನಾನು ಬೆಳಗ್ಗೆ ಎಷ್ಟು 1 ಅವರ್ ಇಂದ ತಗೊಂಡು ಓಡಿಸ್ತಾ ಇರೋದಷ್ಟೇ. ಹತ್ತತ್ರ ಒಂದು 15-20 ಜನ ಕೇಳಿದ್ದಾರೆ. ನಿಮ್ಮ ಹೈಟ್ಗೆ ಪರ್ಫೆಕ್ಟ್ ಆಗಿದೆ. ಪ್ರದೀಪ್ ಆನ್ ವೀಲ್ಸ್ ಕನ್ನಡ. ನಿಮ್ಮ ಹೈಟ್ ಎಷ್ಟು? 5'3", 5'4". ಹಾ, ಸ್ಟಿಲ್ ಯು ಕ್ಯಾನ್ ಫ್ಲಾಟ್ ಮತ್ಲಬ್ ಎಟ್ಟಕ್ಸೋದಲ್ಲ, ಓಡಿಸ್ಬೋದಲ್ವಾ. ಸೊ ಇದು ಮೇನು ಲೇಡಿ ರೈಡರ್ಸ್ಗಂತಾನೆ ತುಂಬಾ ಪ್ರಿಫರೆನ್ಸ್ ಮಾಡಿರೋದು ಇದು. ಅದಕ್ಕೆ ನೋಡ್ತಾ ಇರೋದು. ಸೊ ಈಗ ಬಂಪರ್ ಟು ಬಂಪರ್ ಟ್ರಾಫಿಕ್, ಎಸ್ಪೆಷಲಿ ಸಿಟಿ, ಈ ಕಂಪನಿ ಈ ವೆಹಿಕಲ್ ನ ಪ್ಲೇಸ್ ಮಾಡಿರೋದೇ ನಮ್ಗೆ ಮೇನ್ ಯೂತ್ ರೈಡರ್ಸ್ ಇಲ್ಲ ಫೀಮೇಲ್ ರೈಡರ್ಸ್ ಗೆ ಜಾಸ್ತಿ ಇರುತ್ತೆ ಅಂತ. ಸೊ ಅವ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಆಡಿಯನ್ಸ್. ಐ ಥಿಂಕ್ ಅವ್ರ ಪ್ರಕಾರ ನೋಡಿದ್ರೆ ಕಾಂಪ್ಯಾಕ್ಟ್ ಬಾಡಿ ಟೈಪ್ ಇರೋದ್ರಿಂದ ನಮ್ಗೆ ಅವರ ಹೈಟ್, ಅವರ ವೆಯ್ಟ್ ಗೆ ಐ ಥಿಂಕ್ ದಿಸ್ ವಿಲ್ ಬಿ ಪರ್ಫೆಕ್ಟ್. ಬಟ್ ನಂತರ ಬಿಗ್ ಪೀಪಲ್ ಗೆ ಇಟ್ ಲುಕ್ ಸ್ಮಾಲ್ ಅಂತಾನೆ ಅನ್ಸುತ್ತೆ. ಡೆಫಿನೆಟ್ಲಿ ಚೂಟು ಮೂಟು ಗಾಡಿ ತರ ಇರುತ್ತೆ. ಡಿಸ್ಪ್ಲೇ ರೀಡಿಂಗ್ ಚೆನ್ನಾಗಿದೆ. ಅಂಡ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಆಲ್ರೆಡಿ 90 ಕಿಲೋಮೀಟರ್ಸ್ ಅಷ್ಟು ತೋರಿಸ್ತಾ ಇತ್ತು. ಬಟ್ IDC ರೇಂಜ್ 109 ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ನಿಮ್ಗೆ 85, 90 ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಕಂಪನಿ ಹೇಳ್ತಿರೋದು ಆಲ್ಮೋಸ್ಟ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲೇ ಮಾಡ್ತಾ ಇದಾರೆ. ಓನ್ಲಿ ಬ್ಯಾಟ್ರಿ ಸೆಲ್ಸ್ ಮಾತ್ರ, ಆಲ್ ದ ಎಲೆಕ್ಟ್ರಿಕ್ ವೆಹಿಕಲ್ಸ್ ನಮಗೆ ಬ್ಯಾಟ್ರಿ ಸೆಲ್ಸ್ ಇಂದ ಬರುತ್ತೆ. ಮಿಕ್ಕಿದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲೇ ಆಗ್ತಿದೆ. ಇದೇನು ಚೈನಾ ಗಾಡಿ ಎಲ್ಲ ಅಂತ ಹೇಳ್ತಿದ್ರೆ, ಯಾಕಂದ್ರೆ ಇದು ಬೆಂಗಳೂರು ಬೇಸ್ಡ್ ಕಂಪನಿನೇ. ನ್ಯೂಮರಸ್ ಮೋಟರ್ಸ್ JP ನಗರದಲ್ಲಿ ಅವ್ರ ಆಫೀಸ್ ಕೂಡ ಇರೋದು ಅಂಡ್ ಅವ್ರ ಫ್ಯಾಕ್ಟ್ರಿನೂ ಕರ್ನಾಟಕದಲ್ಲೇ ಇರೋದು. ಜಾನ್ವರಿಯಿಂದ ಡೆಲಿವರಿ ಸ್ಟಾರ್ಟ್ ಮಾಡ್ತಾರೆ. ಈಗ ಪ್ರೀ ಬುಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಅಟ್ ಅ ವೆರಿ ನಾಮಿನಲ್ ಅಮೌಂಟ್. ಪ್ರಿಟಿ ನೈಸ್. ಸ್ಟೋರೇಜ್ ಆಪ್ಷನ್ ನಿಮ್ಗೆ ಸ್ಕೂಟಿ, ಎಲೆಕ್ಟ್ರಿಕ್ ಸ್ಕೂಟಿಗಳಲ್ಲಿ ಅದೊಂದು ಅಡ್ವಾಂಟೇಜ್ ಇರುತ್ತೆ. ಇದರಲ್ಲಿ ನಿಮ್ಗೆ ರಿಮೂವಬಲ್ ಬ್ಯಾಟ್ರಿ ಪ್ಯಾಕ್ ಮ್ಯಾಕ್ಸಿಮಮ್ ಸ್ಟೋರೇಜ್ ತಗೊಂಡ್ಬಿಡ್ತಾ ಇದೆ. ವೆಲ್ಡಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಡೀಸೆಂಟ್ ಆಗಿದೆ. ಗುಡ್ ಥಿಂಗ್ ಕಂಪನಿಯವರು ನಮ್ಗೆ 3 years 30,000 ಕಿಲೋಮೀಟರ್ ಸ್ಟ್ಯಾಂಡರ್ಡ್ ವಾರಂಟಿ, ಹಾಗೆ ಎಕ್ಸ್ಟೆಂಡೆಡ್ ವಾರಂಟಿ ಎಲ್ಲ ನಮ್ಗೆ ಇದು ಗಾಡಿಯಲ್ಲೇ ಇದೆ. ನೀವು ಎಕ್ಸ್ಟೆಂಡೆಡ್ ವಾರಂಟಿ ಡೆಫಿನೆಟ್ಲಿ ತಗೊಳ್ಳಿ. ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಯಾವ ತರ ಶೋರೂಮ್ಸ್ ಬರುತ್ತೆ, ಯಾವ ತರ ಇವರು ಪರ್ಫಾರ್ಮ್ ಮಾಡ್ತಾರೆ ಫ್ಯೂಚರ್ ಅಲ್ಲಿ ನೋಡ್ಬೇಕು. ಯಾಕಂದ್ರೆ ಹೊಸ ಕಂಪನಿ ಆಲ್ರೆಡಿ ಕಮರ್ಷಿಯಲ್ ವೆಹಿಕಲ್ಸ್ ಹಲವಾರು ಲಾಂಚ್ ಮಾಡಿದ್ದಾರೆ. ಪ್ರದೀಪ್ ಅವರೇ, ಈ ಗಾಡಿಯ ಬೆಲೆ ಬಂದು ಆಲ್ಮೋಸ್ಟ್ 89,000 90,000 ಅಂತ ಹೇಳಿದ್ರೆ. ಸೊ ಈಗ ಬೇಸ್ ಮಾಡಲ್ 2.5 ಇದೆಯಲ್ಲ, iMax ಅಂತ ಇದೆ ಅದು. ಆ ಗಾಡಿಯಲ್ಲಿ ನಮ್ಗೆ 2.5 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಜೊತೆಗೆ 91 ಕಿಲೋಮೀಟರ್ಸ್ ರೇಂಜ್ ಸಿಗುತ್ತೆ. ಮೇನ್ ಥಿಂಗ್ ಏನಂದ್ರೆ ಅದ್ರಲ್ಲಿ ನಿಮ್ಗೆ ಸ್ಪೋರ್ಟ್ಸ್ ಮೋಡ್ ಸಿಗೋದಿಲ್ಲ. ಟಾಪ್ ಸ್ಪೀಡ್ ನಿಮ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ ಇದು 70 ಹೋದ್ರೆ ನಿಮ್ಗೆ ಅದರಲ್ಲಿ 55 ವರೆಗೂ ಹೋಗುತ್ತೆ, 55 ಕಿಲೋಮೀಟರ್. ಅದು ಕೆಲವು ಥಿಂಗ್ಸ್ ನಿಮ್ಗೆ ರೇಂಜ್ ಕಡಿಮೆ ಆಗುತ್ತೆ, ಟಾಪ್ ಸ್ಪೀಡ್ ಕಡಿಮೆ ಆಗುತ್ತೆ. ತುಂಬಾ ಜನಕ್ಕೆ TLA ಯೂಸ್ ಮಾಡ್ತಾರೆ, ನನಗೆ ಜಾಸ್ತಿ ಬೇಡ ಗುರು ರೇಂಜ್ ಅನ್ನೋರಿಗೆ ಐ ಥಿಂಕ್ ಆ ಗಾಡಿ ಪರ್ಫೆಕ್ಟ್ ಆಗಿರುತ್ತೆ. ತುಂಬಾ ಲೈಟ್ ವೈಟ್ ಇದೆ. ಸೊ ಮನೂವರ್ ಮಾಡೋದು ತುಂಬಾನೇ ಈಸಿ. ಲೈಟ್ ಆಗಿದೆ ಗಾಡಿ. ನ್ಯಾರೋ ಕೂಡ ಟ್ರಾಫಿಕ್ ಅಲ್ಲಿ ಓಡಿಸ್ಬೇಕಾದ್ರೆ ನೋಡಿ, ತರ ಗ್ಯಾಪ್ಸ್ ಅಲ್ಲಿ ಹೋಗೋದು ತುಂಬಾ ಈಸಿ. ಅಂಡ್ ಈವನ್ ಅಪ್ ಹಿಲ್ ಅಲ್ಲೂ ಒಳ್ಳೆ ಗ್ರೇಡಿಯಂಟ್ ಚೆನ್ನಾಗಿದೆ. 14 degrees ಗ್ರೇಡಿಯಂಟ್ ಏನೋ. ಸೊ ಈವನ್ ಪಿಲಿಯನ್ ಹಾಕೊಂಡು ಅಪ್ ಹಿಲ್ ಅಲ್ಲಿ
ಆರಾಮಾಗಿ ಎಳಿಯುತ್ತೆ ಹೋಗುತ್ತಾ ಇಲ್ವಾ ಅನ್ನೋ ಡೌಟ್ ಎಲ್ಲ ಏನು ಬೇಡ. ಜನರಲಿ ಸ್ಲೋ ಸ್ಪೀಡ್ ಸ್ಕೂಟರ್ಸ್ ಗಿಂತ ಸ್ಪೀಡೂ ಚೆನ್ನಾಗಿದೆ, ಅಟ್ ದ ಸೇಮ್ ಟೈಮ್ ಕಂಫರ್ಟ್ ಚೆನ್ನಾಗಿದೆ. ಜಸ್ಟ್ ದಟ್ ಸಸ್ಪೆನ್ಷನ್ ಇನ್ ಸ್ವಲ್ಪ ಸಾಫ್ಟ್ ಆಗಿ ಕೊಟ್ಟಿದ್ರೆ, ಸ್ಪೆಷಲಿ ಐಕ್ಯೂಬ್ ಅಲ್ಲಿ ಇರೋ ತರ ಸಸ್ಪೆನ್ಷನ್ ತುಂಬಾ ಪ್ಲಶಿ, ತುಂಬಾ ಸಾಫ್ಟ್. ಸೊ ಸಿಟಿ ಓಡಿಸೋದಕ್ಕೆ ತುಂಬಾ ಮಜಾ ಬರುತ್ತೆ. ಸೊ ಆತರ ಇದ್ರೆ ಇನ್ನು ಲೇಡೀಸ್ ಗೆ, ಕಾಲೇಜ್ ಸ್ಟೂಡೆಂಟ್ ಗೆ ಇನ್ನೂ ಇಷ್ಟ ಪಡ್ತಾರೆ ಅಂತ ನನ್ನ, ಬಿಕಾಸ್ ಯಾಕಂದ್ರೆ ಇನ್ನು ಲಾಂಚ್ ಗೆ ಇನ್ನೂ ಟೈಮ್ ಇದೆ ಅಲ್ಲ. ಸೊ ಸಸ್ಪೆನ್ಷನ್ ಅವರು ಆರಾಮಾಗಿ ಟ್ಯೂನ್ ಮಾಡಬಹುದು. ಬ್ಯಾಟ್ರಿ ಟೆಂಪರೇಚರ್ ಇದೆ, SOC ಎಷ್ಟಿದೆ ನೋಡಿ, 64% ಇನ್ನೂ ಇದೆ. ರೇಂಜ್ 41 ತೋರಿಸ್ತಿದೆ, ಯಾಕಂದ್ರೆ ನಾವು ಸ್ಪೋರ್ಟ್ಸ್ ಮಾಡಲ್ ಇದೀವಿ. ಈಕೋ ಮಾಡಲ್ ನೋಡಿ 54 ತೋರಿಸ್ತಾ ಇದೆ. ಸೊ ನಿಮ್ಗೆ ರಿಯಲಿಸ್ಟಿಕಲಿ 80, 85, 90 ಒಳಗಡೆ ಬರುತ್ತೆ. ತುಂಬಾ ಜನ ನೋಡ್ತಾನೆ ಇದಾರೆ ಗಾಡಿನ ನೋಡಿ. ಈ ತರ ಟ್ರಾಫಿಕ್ ಅಲ್ಲಿ ಓಡಿಸೋದು ಒಳ್ಳೆ ಮಜಾ ಇದೆ. ಇದರಲ್ಲಿ ಮಿಡ್ ಡ್ರೈವ್ ಮೋಟರ್ ಬರೋದ್ರಿಂದ ಇದರಲ್ಲಿ ಚೈನ್ ಡ್ರೈವ್ ಇದೆ. ಸೊ ಬೆಲ್ಟ್, ಹಬ್ ಮೋಟರ್ ಆ ತರ ಪ್ರಾಬ್ಲಮ್ಸ್ ಏನಿಲ್ಲ. ಚೈನ್ ಇರೋದ್ರಿಂದ ಮೇಂಟೆನೆನ್ಸ್ ನನ್ನ ಪ್ರಕಾರ ಸ್ವಲ್ಪ ಈಸಿನೇ, ಬಿಕಾಸ್ ಬೆಲ್ಟ್ ಕಟ್ ಆಗುವಂತ ಚಾನ್ಸಸ್ ಅದೆಲ್ಲ ಇರುತ್ತೆ. ಬಟ್ ಇದ್ರಲ್ಲಿ ನೀವು ಎಷ್ಟು ಲೋಡ್ ಹಾಕಿದ್ರು ಏನೇ ಆದ್ರೂ ಏನೂ ಆಗಲ್ಲ. ಅಂಡ್ ಇನ್ನೊಂದು ವಿಷಯ ನಾನು ನೋಟಿಸ್ ಮಾಡಿರೋದು ಏನಂದ್ರೆ, ಎವ್ರಿ ಟೈಮ್ ಗಾಡಿ ಸ್ಲೋ ಡೌನ್ ಆದಾಗ ನಮಗೆ ರೀಜನ್ ಅಂತ ಬರ್ತಾ ಇದೆ. ಆಕ್ಟಿವ್ ರೀಜನ್ ವರ್ಕ್ ಆಗ್ತಿದೆ ಇದರಲ್ಲಿ, ವಿಚ್ ಇಸ್ ಅ ಗುಡ್ ಥಿಂಗ್. ಅಷ್ಟು ಸೈಲೆಂಟ್ ಆಗಿಲ್ಲ ಆ ಗಾಡಿ, ಲೈಕ್ ಆಲ್ ದ ಎಲೆಕ್ಟ್ರಿಕ್ ಬೈಕ್. ಸ್ವಲ್ಪ ನಿಮ್ಗೆ ಏತರಲ್ಲಿ ಬರುತ್ತಲ್ಲ ಆಕ್ಸಿಲರೇಟರ್ ಕೊಟ್ಟಾಗ ಸ್ಲೈಟ್ ಆಗಿ ವೈನಿಂಗ್ ನಾಯ್ಸ್, ಸೊ ಅದಿದೆ, ರೀಜನ್ ಇದೆ. ಸೊ ಓವರ್ ಆಲ್ ವೆರಿ ವೆರಿ ಗುಡ್ ಬೈಕ್. ನಾನು ಹೇಳೋದೇನಂದ್ರೆ ನೀವು ಟೆಸ್ಟ್ ರೈಡ್ ಮಾಡಿ, ಬಿಕಾಸ್ ಎಲ್ಲರಿಗೂ ಸೆಟ್ ಆಗುತ್ತಾ ಅಂದ್ರೆ ಡೆಫಿನೆಟ್ಲಿ ಅಲ್ಲ. ಫಿಮೇಲ್ ರೈಡರ್ಸ್ಗೆ, ಕಾಲೇಜ್ ಹೋಗೋರ್ಗೆ, ತುಂಬಾ ಕಾಂಪ್ಯಾಕ್ಟ್ ಆಗಿರ್ತಾರಲ್ಲ ಆ ಥರವ್ರಿಗೆ ಕಾಂಪ್ಯಾಕ್ಟ್ ಗಾಡಿ ಇನ್ನೂ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ವಿಸಿಟ್ ಮಾಡಿ, ಎಲ್ಲಿ ಶೋರೂಮ್ ಬರುತ್ತೆ ಅಂತ ರೀಚ್ ಔಟ್ ಮಾಡಿ. ಅವರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನೂ ಏನಾದರೂ ಈ ಗಾಡಿ ಬಗ್ಗೆ ಪ್ರಶ್ನೆ ಇದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸೊ ಚಾರ್ಜ್ ಯಾವ ಥರ ಮಾಡೋದು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ, ಅದ್ರ ಕೆಳಗಡೆ ಬರುತ್ತಲ್ಲ. ಸೊ ಈ ಚಾರ್ಜರ್ನ ತಗೊಂಡು, ಸೊ ಈ ಚಾರ್ಜರ್ನ ನೀವು ಇಲ್ಲೇ ಚಾರ್ಜ್ ಮಾಡ್ಬೋದು. ನಿಮ್ಗೆ ಏನಾದರೂ ಪಾರ್ಕಿಂಗ್ ಅಲ್ಲೇ ಚಾರ್ಜರ್ ಇದ್ರೆ, ಇಲ್ಲ ಬ್ಯಾಟ್ರಿನ ತಗೊಂಡೋಗಿ ಮನೆಯಲ್ಲೂ ಚಾರ್ಜ್ ಮಾಡ್ಬೋದು. ಸಾರಿ, ಸ್ಪ್ಲಿಟ್ ಸೀಟ್ ಇಲ್ಲಿ ಓಪನ್ ಆಗುತ್ತೆ ಅಂಡ್ ಇಲ್ಲೂ ಓಪನ್ ಆಗುತ್ತೆ. ಸೊ ಇಲ್ಲೂ ನಮಗೆ ಸ್ಟೋರೇಜ್ ಆಪ್ಷನ್ ಇದೆ, ಇಲ್ಲಿ ಕೆಳಗಡೆನು ಸ್ಟೋರೇಜ್ ಆಪ್ಷನ್ ಇದೆ. ಸೊ ಓವರ್ ಆಲ್ ವೆರಿ ಪ್ರಾಕ್ಟಿಕಲ್ ಪೇರ್ ಬೋನ್ ಮೋಟರ್ಸೈಕಲ್ ಅನ್ಬೋದು, ಇಲ್ಲ ಸ್ಕೂಟರ್ ಅನ್ಬೋದು. ಪಾಸಿಂಗ್ ಸ್ವಿಚ್, ಹೈ ಬೀಮ್, ಲೋ ಬೀಮ್, ಆನ್, ಇಂಡಿಕೇಟರ್ಸ್, ನಮಗೆ ಹಜಾರ್ಡ್ ಲ್ಯಾಂಪ್ಸು ನೋಡಿ. 100, 125cc ಗಾಡಿಗಳನ್ನೆಲ್ಲ ಚೆನ್ನಾಗಿ ಕೀಪ್ ಅಪ್ ಮಾಡ್ತಾ ಇದೆ ನೋಡಿ. ಅವರು ಈ ಗಾಡಿನ ನೋಡ್ತಾ ಇದ್ದಾರೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಗಾಡಿ ಬಗ್ಗೆ ಏನೋ ಪ್ರಶ್ನೆ ಇದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅದ್ವರೆಗೂ ಟೇಕ್ ಕೇರ್, ಬಾಯ್.